ಹೇ ಗೈಸ್, ನಾನ್ ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ಅಲ್ಲ. ನಿಮ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಾ ಇವಾಗ ಎ ಬಂದು ಹೀಗಾಯ್ತು ಹಾಗಾಯ್ತು ಅಂತ. ಸೊ ಇವಾಗ ನೀವು ಎಟ್ ಪ್ರೆಸೆಂಟ್ ಜಾಬ್ ಎಲ್ಲ ತಗೊಳ್ಬೇಕು ಅಂದ್ರೆ ಸ್ಕಿಲ್ಸ್ ಇರ್ಲೇಬೇಕಾಗುತ್ತೆ. IT ಅಲ್ಲಿ ಜಾಬ್ ಬೇಕು ಅಂದ್ರೆ, ಮತ್ತೆ ತುಂಬಾ ಒಳ್ಳೆ ಪೇ ಎಲ್ಲ ಬೇಕು ಅಂದ್ರೆ ಸ್ಕಿಲ್ಸ್ ಇರ್ಲೇಬೇಕಾಗುತ್ತೆ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಮೋಸ್ಟ್ ಆಫ್ ದೆಮ್. ಸೊ ನಾನು ಇವತ್ತು ಏನ್ ಮಾಡಿದೀನಿ ಅಂದ್ರೆ ನಿಮ್ಗೆ ಟಾಪ್ 5 ಕೋರ್ಸ್ಗಳನ್ನ ತಂದಿದ್ದೀನಿ. ಇದು ಬಂದ್ಬಿಟ್ಟು ಗೂಗಲ್ ಮತ್ತೆ ಡಾಟಾ ಬ್ರಿಕ್ಸ್ ಮತ್ತೆ ಸಿಂಪಲ್ ಅನ್ನೋರ್ದು ಸರ್ಟಿಫಿಕೇಟ್ಸ್ ಇರುತ್ತೆ. ಗೂಗಲ್ ಅವ್ರದ್ದು ಕೂಡ 2 ಕೋರ್ಸ್ ಇದೆ. ಸೊ ನೀವೆಲ್ಲ ಇದರಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಗೂಗಲ್ ಅವ್ರ ಕಡೆಯಿಂದಾನೆ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಂಟ್ರೊಡಕ್ಷನ್ ಟು ಜನರೇಟಿವ್ ಎ ಅಂದ್ರೆ ಜೆನ್ ಎ ಅಂತಾನು ಹೇಳ್ತಾರೆ. ಸೊ ನೀವು ಸರ್ಚ್ ಮಾಡಿ ನೋಡ್ಬೋದು ಲಿಂಕ್ಡ್ ಇನ್ ಅಥವಾ ನೌಕರಿ ಎಲ್ಲಾದ್ರೂ. ಸೊ ಜೆನ್ ಎ ಅಂತ ನೋಡಿದ್ರೆ ತುಂಬಾ ಜಾಬ್ಸ್ ಗಳು ನಿಮಗೆ ಲೀಸ್ಟ್ ಆಗಿ ಸಿಗುತ್ತೆ. ಮತ್ತೆ ಇದಕ್ಕೆಲ್ಲ ಹೈ ಪೇಡ್ ಜಾಬ್ಸ್ ಗಳು ಇವೆಲ್ಲ. ಲೈಕ್ ಫ್ರೆಶರ್ಸ್ ಗೆನೆ ಒಂದು 10 LPA 15 LPA ಈ ತರ ಎಲ್ಲ ಇರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ನಿಮ್ಗೆ ಲೈಕ್ ನನ್ಗೂ ಕೂಡ ಮೇಲೆ ಕಲಿಬೇಕು ಅಥವಾ ರಿಲೇಟೆಡ್ ಜಾಬ್ ನ ಸ್ವಿಚ್ ಮಾಡಬೇಕು, ಅಥವಾ ಫ್ರೆಶರ್ಸ್ ಆಗಿದ್ರೆ ರಿಲೇಟೆಡ್ ಜಾಬ್ ನಾನು ತಗೊಳ್ಬೇಕು ಅನ್ನೋರಿಗೆ ಇದು ಬೆಸ್ಟ್ ವಿಡಿಯೋ. ಸೊ ಎಂಡ್ ತನಕ ನೋಡಿ. ಟಾಪ್ 5 ಹೇಗೆ ಯಾವ್ದೆಲ್ಲ ಕೋರ್ಸ್ ಇದೆ ಅಂತಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಎಂಡ್ ತನಕ ನೋಡೋಕ್ ಮಾತ್ರ ಮರಿಬೇಡಿ. ಇಲ್ಲಿ ನೋಡ್ಬೋದು ನೀವು, ಇಂಟ್ರೊಡಕ್ಷನ್ ಟು ಜನರೇಟಿವ್ ಎ ಅಂತ ಒಂದು ಕೋರ್ಸ್ ಇದೆ. ಸೊ ಇದು ಬಂದ್ಬಿಟ್ಟು 1 hour ಕೋರ್ಸ್, 90 days ಆಕ್ಸೆಸ್ ಇರುತ್ತೆ. ಅಂದ್ರೆ ನೀವು ಒಂದ್ಸಲ ಆಕ್ಸೆಸ್ ಮಾಡಿದ್ರೆ 90 days ತನಕ ನಿಮಗೆ ಟೈಮ್ ಪೀರಿಯಡ್ ಇರುತ್ತೆ ಕಂಪ್ಲೀಟ್ ಮಾಡಕ್ಕೆ. ಆಮೇಲೆ ನಿಮಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಬಂದ್ಬಿಟ್ಟು ಗೂಗಲ್ ಕ್ಲೌಡ್ ಅವ್ರ ಕಡೆಯಿಂದ. ಸೊ ಈ ಕೋರ್ಸ್ ಅಲ್ಲಿ ನೀವು 1 hour ಕೋರ್ಸ್ ಅಲ್ಲಿ ಏನೇನೆಲ್ಲ ಕಲಿತೀರಾ ಅಂತ ನೋಡೋಣ. 1 hour ಕೋರ್ಸ್ ಅಲ್ಲಿ ನೀವೇನ್ ಕಲಿತೀರಾ ಅಂದ್ರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಜನರೇಟಿವ್ ಎ ಅಂಡ್ ವಾಟ್ ಇಟ್ ಕ್ಯಾನ್ ಡೂ. ಇವಾಗ ಜೆನ್ ಹೆಂಗ್ ವರ್ಕ್ ಆಗುತ್ತೆ, ಅದೇನ್ ಮಾಡುತ್ತೆ, ಸೊ ಅದನ್ನ ನೀವು ಕಲಿತೀರಾ. ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಫಾರ್ ಎಕ್ಸಾಂಪಲ್ ಅವರೊಂದು ಕನ್ಸೋಲ್ ತರ ರೆಡಿ ಮಾಡ್ಬಿಟ್ಟು ನಿಮಗೆ ಕೊಡ್ತಾರೆ. ಸೊ ಜೆನ್ ಪ್ರಾಪರ್ ಆಗಿ ಹೇಗ್ ವರ್ಕ್ ಆಗುತ್ತೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಇದರಲ್ಲಿ. ಮತ್ತೆ ನ್ಯೂರಲ್ ನೆಟ್ವರ್ಕಿಂಗ್ ಫಂಡಮೆಂಟಲ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಅಲ್ಗೋರಿಥಮ್ಸ್ ಎಲ್ಲ ಅಂತ ಒಂದು ವರ್ಡ್ ಕೇಳಿರ್ತೀರಲ್ವಾ. ಸೊ ಅದೆಲ್ಲ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾರೆ. ಮತ್ತೆ ಬೆಸ್ಟ್ ವೇ ಅಲ್ಲಿ ಹೇಗೆ ಟೈಪ್ ಮಾಡೋದು, ಸೊ ಈ ತರ. ಅದಾದ್ಮೇಲೆ PALM API ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇನ್ ಸಿಂಪಲ್ ಇಂಗ್ಲಿಷ್. ಸೊ ಇದನ್ನೆಲ್ಲ ನಿಮ್ಗೆ ಈ ಕೋರ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಮತ್ತೆ ಈ ಕೋರ್ಸ್ ನ ಯಾರು ತಗೊಳ್ಬೇಕು, ಫಾರ್ ಎಕ್ಸಾಂಪಲ್ ನಿಮ್ಗೆ ಮೆಷಿನ್ ಲರ್ನಿಂಗ್ ಇಂಜಿನಿಯರಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅಥವಾ ರಿಸರ್ಚ್ ಸೈಂಟಿಸ್ಟು, ಡಾಟಾ ಸೈಂಟಿಸ್ಟು, ಅಥವಾ ಡಾಟಾ ಎನಲಿಸ್ಟು, ಪ್ರಾಡಕ್ಟ್ ಮ್ಯಾನೇಜರು, NLP ಇಂಜಿನಿಯರಿಂಗು. ಸೊ ಇಂಥ ರೋಲ್ಗೆ ನೀವು ಸ್ವಿಚ್ ಮಾಡೋಕ್ ನೋಡ್ತಿದ್ದೀರಾ, ಅಥವಾ ನಿಮ್ಗೆ ಈ ರೋಲ್ ಬೇಕು ಅಂತ ಇದ್ದವರು, ಇಂಟ್ರೆಸ್ಟ್ ಇದ್ದವರು ಈ ಕೋರ್ಸ್ಗೆ ಎನ್ರೋಲ್ ಆಗೋಕ್ ಮಾತ್ರ ಮರಿಬೇಡಿ. ನಿಮ್ದು ಕೋರ್ಸ್ ಆದ್ಮೇಲೆ ನಿಮ್ಗೂ ಸರ್ಟಿಫಿಕೇಟ್ ಈ ತರ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ ನೇಮ್ ಇರುತ್ತೆ. ಸೊ ಇದು ಕೋರ್ಸ್ಗೆ ಎನ್ರೋಲ್ ಆಗೋದು ಏನಿಲ್ಲ, ಸೊ ಸಿಂಪಲ್ ಲಾಗಿನ್ ಆಗಿ ನಿಮ್ದು ಆಲ್ರೆಡಿ ಅಕೌಂಟ್ ಇದ್ರೆ ಸಿಂಪ್ಲಿ ಲರ್ನ್ ನಲ್ಲಿ, ಇಲ್ಲ ಅಂದ್ರೆ ಸೈನ್ ಅಪ್ ಆಗ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಲರ್ನಿಂಗ್ ಫಾರ್ ಫ್ರೀ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಅದೇ ನಿಮಗೆ ಪ್ರೋಸೆಸ್ ಎಲ್ಲ ಹೇಳ್ಕೊಡುತ್ತೆ. ಇವಾಗ ನೆಕ್ಸ್ಟ್ ಸರ್ಟಿಫಿಕೇಟ್ ನೋಡೋಣ. ಇದು ಬಂದ್ಬಿಟ್ಟು ಜೆಮಿನಿ ಫಾರ್ ಗೂಗಲ್ ವರ್ಕ್ ಸ್ಪೇಸ್ ಎಲ್ಲ ತುಂಬಾ ಜನ ಕೇಳಿರ್ತೀರ. ಸೊ ಅಲ್ಲಿ ಜೆಮಿನಿನ ಹೇಗೆ ಇಂಟಿಗ್ರೇಟ್ ಮಾಡೋದು ಅನ್ನೋದು ಈ ಕೋರ್ಸ್ ಅಲ್ಲಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು 2 hours ಆಫ್ ಕೋರ್ಸ್, 90 days ಆಕ್ಸೆಸ್ ಇರುತ್ತೆ. ಕಂಪ್ಲೀಷನ್ ಆದ್ಮೇಲೆ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಇದು ಕೂಡ ಗೂಗಲ್ ಅವ್ರ ಕಡೆಯಿಂದಾನೇ ಸಿಗುವಂತದ್ದು. ಸೊ ಇಲ್ಲಿ ನೀವೇನ್ ಕಲಿತೀರಾ, ಸಜೆಷನ್ಸ್ ಗಳು ಹೇಗೆ, ಮತ್ತೆ ಸ್ಮಾರ್ಟ್ ಇಮೇಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು, ಡೈನಮಿಕ್ ಪ್ರೆಸೆಂಟೇಶನ್ಸ್ ಹೇಗೆ, ಸರ್ಚ್ ಅಂಡ್ ಆರ್ಗನೈಸಿಂಗ್ ಇನ್ ಡಾಟಾ ಡ್ರೈವ್, ರಿಯಲ್ ಟೈಮ್ ಮೀಟಿಂಗ್ ಅಸಿಸ್ಟೆನ್ಸ್ ಗಳು, ಸರ್ಚ್ ಅಂಡ್ ಆರ್ಗನೈಸೇಷನ್ ಇನ್ ಡ್ರೈವ್. ಸೊ ಇದನ್ನೆಲ್ಲ ನೀವು ಈ ಕೋರ್ಸ್ ಅಲ್ಲಿ ಕಲಿತೀರಾ. ಮತ್ತೆ ಈ ಕೋರ್ಸ್ ಯಾರು ಕಲಿಬೇಕು, ಒಂದು ನೀವು ಡಾಟಾ ಅನಲಿಸ್ಟ್ ಆಗೋಕೆ ಇಂಟ್ರೆಸ್ಟ್ ಇದೆ, ಅಥವಾ ಪ್ರಾಜೆಕ್ಟ್ ಮ್ಯಾನೇಜರು, ಅಥವಾ ಕಂಟೆಂಟ್ ರೈಟರ್, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್. ಸೊ ಇದನ್ನ ಯಾರು ಆಗೋಕೆ ಇಷ್ಟಪಡ್ತಾರೆ, ಸೊ ಅವರು ಈ ಕೋರ್ಸ್ ನ ಎನ್ರೋಲ್ ಮಾಡೋದು ಬೆಸ್ಟ್. ಸೊ ನಿಮ್ಗೆ ಇವಾಗ ಅರ್ಥ ಅನ್ಸ್ಬೋದು, ಲೈಕ್ ಈ ಕೋರ್ಸ್ ಮಾಡಿದ್ರೆ ನನ್ಗೆ ಏನ್ ಯೂಸ್ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು 100 ಜನ ಅಪ್ಲೈ ಮಾಡಿರ್ತಾರೆ ಅನ್ಕೊಳ್ಳಿ ಒಂದು ಜಾಬ್ಗೆ, ನಿಮ್ಮ ಹತ್ರ ಈ ಕೋರ್ಸ್ ಇದೆ. ಸೊ 100 ಜನರಲ್ಲಿ ನೀವು ಟಾಪ್ 1 ಆಗ್ತೀರಾ. ಏನಕ್ಕೆ ಅಂದ್ರೆ ಇದು ಗೂಗಲ್ ಅವ್ರ ಕಡೆಯಿಂದಾನೇ ಸಿಕ್ಕಿರೋದು. ಗೂಗಲ್ ಇಸ್ ಅ ಟಾಪ್ ಕಂಪ್ನಿ ಅಲ್ವಾ. ಸೊ ನೀವು ಅವ್ರ ಕಡೆಯಿಂದ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಅಂತ ನೀವು ಮೆನ್ಷನ್ ಮಾಡಿದ್ರೆ ಇಟ್ ಸ್ಟ್ಯಾಂಡ್ಸ್ ಔಟ್. ಸೊ ಅದಕ್ಕೋಸ್ಕರ ನಾನು ಈ ಕೋರ್ಸ್ ನ ನಿಮಗೆ ಸಜೆಸ್ಟ್ ಮಾಡ್ತಿರೋದು.
ಮತ್ತೆ ನಿಮ್ದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಇದೇ ತರ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಇನ್ನೊಂದು ನೋಡೋಣ, ಪ್ರಾಂಪ್ಟ್ ಇಂಜಿನಿಯರಿಂಗ್. ಪ್ರಾಂಪ್ಟ್ ಇಂಜಿನಿಯರಿಂಗ್ ನೀವೆಲ್ಲ ಕೇಳಿರ್ತೀರಾ ಅನ್ಕೊಂತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಕೆಲವರು ಏನೇನೋ ಚೆನ್ನಾಗಿರೋ ವಿಡಿಯೋ, ಎಡಿಟ್ ಎಲ್ಲ ಆಗಿರೋ ಅಂತ ವಿಡಿಯೋ ಪೋಸ್ಟ್ ಮಾಡ್ತಾರೆ. ಸೊ ಪ್ರಾಂಪ್ಟ್ ಬೇಕಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವೆಲ್ಲ ಹೋಗ್ಬಿಟ್ಟು ಪ್ರಾಂಪ್ಟ್ ಪ್ರಾಂಪ್ಟ್ ಅಂತ ಕಮೆಂಟ್ ಮಾಡ್ತೀರಾ. ಐ ಥಿಂಕ್ ನಿಮಗೆ ನೆನಪಾಗ್ಬೋದು. ಸೊ ಆ ಪ್ರಾಂಪ್ಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು, ಸೊ ಅದ್ರ ಬಗ್ಗೆ ಈ ಕೋರ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಮತ್ತೆ ಗಿಟಪ್ ಕೋಪೈಲಟ್ ಕೂಡ ಹೇಳ್ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಅವ್ರ ಕಡೆಯಿಂದ ಸರ್ಟಿಫಿಕೇಟ್, ಗೂಗಲ್ ಅವ್ರ ಕಡೆಯಿಂದ ಅಲ್ಲ. ಯಾಕಂದ್ರೆ ಗಿಟಪ್ ಕೋಪೈಲಟ್ ಎಲ್ಲ ಮೈಕ್ರೋಸಾಫ್ಟ್ ಅವ್ರದ್ದು. ಸೊ ಇಲ್ಲಿ ನೀವ್ ಏನ್ ಕಲಿತೀರಾ, ಒಂದು ಪ್ರಾಂಪ್ಟಿಂಗ್, ನಾನು ಯಾವಾಗ್ಲೂ ಹೇಳ್ದಲ್ಲ ಹೇಗ್ ಪ್ರಾಂಪ್ಟ್ ಬರೆಯೋದು, ಅದನ್ನ ನೀವು ಇಲ್ಲಿ ಕಲಿತೀರಾ. ಮತ್ತೆ ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಪ್ರಾಂಪ್ಟ್, ಇವಾಗ ಒಂದೊಂದು ಲ್ಯಾಂಗ್ವೇಜ್ ಇರುತ್ತೆ, ಇಂಗ್ಲಿಷ್, ಕನ್ನಡ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಪ್ರಾಂಪ್ಟ್ ಹೇಗ್ ಬರೆಯೋದು ಅದನ್ನ ಕಲಿತೀರಾ. ಮತ್ತೆ ಇಟ್ರೇಟಿವ್ ಪ್ರಾಂಪ್ಟ್ ರಿಫೈನ್ಮೆಂಟ್, ಮತ್ತೆ ಕೋಡ್ ಆಪ್ಟಿಮೈಸೇಷನ್ ಹೇಗ್ ಮಾಡೋದು, ಡಿಬಗ್ಗಿಂಗ್ ಮತ್ತೆ ಟ್ರಬಲ್ ಶೂಟಿಂಗು, ಅಸಿಸ್ಟೆಡ್ ಕೋಡಿಂಗ್ ಪ್ರೊಫಿಷಿಯನ್ಸಿ. ಸೊ ಇದನ್ನೆಲ್ಲ ಈ ಕೋರ್ಸ್ ಅಲ್ಲಿ ನೀವು ಕಲಿತೀರಾ. ಇದು ಕೂಡ 1 hour ಕೋರ್ಸ್, 90 days ಆಕ್ಸೆಸ್, ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಇದನ್ನ ಯಾರು ಕಲಿಬೇಕು? ಸೊ ನೀವು ಇದು ಮೆಷಿನ್ ಲರ್ನಿಂಗ್ ಇಂಜಿನಿಯರ್ ಅಂದ್ರೆ ML ಇಂಜಿನಿಯರಿಂಗ್ ಆಗ್ತೀರಾ, ಅಥವಾ ಪ್ರಾಂಪ್ಟ್ ಇಂಜಿನಿಯರಿಂಗ್ ಸ್ಪೆಷಲಿಸ್ಟು, ಅಥವಾ ಡೆವಾಪ್ಸ್ ಇಂಜಿನಿಯರ್, ಅಥವಾ ಇಂಜಿನಿಯರ್, ಅಥವಾ ಟೆಕ್ನಿಕಲ್ ಲೀಡು. ಸೊ ಇದನ್ನ ಯಾರು ಆಗೋಕೆ ಇಷ್ಟಪಡ್ತೀರೋ ಸೊ ಅವ್ರಿಗೆ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಮತ್ತೆ ಸರ್ಟಿಫಿಕೇಟ್ ನೋಡಿ, ಇಲ್ಲಿ ಮೈಕ್ರೋಸಾಫ್ಟ್ ಅವ್ರ ಕಡೆಯಿಂದಾನೇ ಸಿಗುತ್ತೆ, ನಿಮ್ದು ನೇಮ್ ಇರುತ್ತೆ. ಸೊ ನಿಮ್ದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಕೋರ್ಸ್ಗೆ ಹೋಗೋಣ. ಇದು ಬಂದ್ಬಿಟ್ಟು ಜನರೇಟಿವ್ AI ಫಾರ್ ಡಾಟಾ ಅನಾಲಿಟಿಕ್ಸ್. ಸೊ ನೀವು ಡಾಟಾ ಅನಾಲಿಟಿಕ್ಸ್ ಅಂದ್ರೆ ಗೊತ್ತಿರುತ್ತಲ್ವಾ, ಅನಾಲಿಸಿಸ್ ಮಾಡೋದು ಡಾಟಾನ, ಕಂಪ್ನಿ ಹೇಗೆ, ಸೊ ಈ ಪ್ರಾಜೆಕ್ಟ್ ನ ಹೇಗೆ ಜಾಸ್ತಿ ತುಂಬಾ ಇನ್ನೂ ಮುಂದೆ ತಗೊಂಡೋಗ್ಬೋದು, ಸೊ ಈ ತರ ಅಲ್ಲ. ಸೊ ಅವ್ರಿಗೆ ಬಂದ್ಬಿಟ್ಟು ಇದು ಕೋರ್ಸ್ ಆಕ್ಚುಲಿ. ಸೊ ಇದು ಬಂದ್ಬಿಟ್ಟು ಸಿಂಪಲ್ ಲರ್ನ್ ಅವ್ರ ಕಡೆಯಿಂದಾನೆ, ಇದು ಗೂಗಲ್ ಅಥವಾ ಮೈಕ್ರೋಸಾಫ್ಟ್ ಅವ್ರ ಕಡೆಯಿಂದ ಅಲ್ಲ. ಇದು ಬಂದ್ಬಿಟ್ಟು 4 hours ಕೋರ್ಸ್ ಇದೆ, 90 days ಆಕ್ಸೆಸ್ ಇದೆ. ಕೋರ್ಸ್ ಆದ್ಮೇಲೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಯಾರೆಲ್ಲ ಡಾಟಾ ಅನಲಿಸ್ಟ್ ರೋಲಿಗೆ ಅಪ್ಲೈ ಮಾಡೋಕೆ ಹೋಗ್ತಿದ್ದೀರೋ ಸೊ ಅವರು ಇದನ್ನ ನೋಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಅದಾದ್ಮೇಲೆ ಇವಾಗ ಡಾಟಾ ಬ್ರಿಕ್ಸ್ ಅವ್ರ ಕಡೆಯಿಂದ ಇದು ಕೋರ್ಸ್. ಡಾಟಾ ಬ್ರಿಕ್ಸ್ ನೀವು ಕೇಳಿರ್ತೀರಾ ಅನ್ಕೊಂತೀನಿ, ಇದು ಕೂಡ ಒಂದು ದೊಡ್ಡ ಕಂಪ್ನಿ. ಸೊ ಇವ್ರ ಕಡೆಯಿಂದ ಇದು ಕೋರ್ಸ್ ಆಗ್ತಿರೋದು. ಸೊ ಇದು ಬಂದ್ಬಿಟ್ಟು 2 hours ಕೋರ್ಸ್ ಇರುತ್ತೆ, 90 days ಆಕ್ಸೆಸ್ ಇರುತ್ತೆ, ಕಂಪ್ಲೀಷನ್ ಆದ್ಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇದರಿಂದ ನೀವು ಏನ್ ಸ್ಕಿಲ್ಸ್ ಕಲಿತೀರಾ, ಒಂದು ಜನರೇಟಿವ್ AI ಇದು ಗಳು, ಮಾಡೆಲ್ ಹೇಗಿರುತ್ತೆ, ಸೊ ಅದೆಲ್ಲ ನೀವು ಇದ್ರಲ್ಲಿ ಕಲಿತೀರಾ. ಮತ್ತೆ ಡಾಟಾ ಬ್ರಿಕ್ಸ್ ಪ್ಲಾಟ್ಫಾರ್ಮ್ ಕಲಿತೀರಾ. ಸೊ ಡಾಟಾ ಪ್ರೊಸೆಸಿಂಗ್ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಹೇಗೆ ಮಾಡೋದು, ಸೊ ಇದನ್ನ ಕಲಿತೀರಾ. ಮತ್ತೆ ಬಿಲ್ಡಿಂಗ್ ಅಂಡ್ ಟ್ರೈನಿಂಗ್ ಜನರೇಟಿವ್ AI ಗಳನ್ನ ಟ್ರೈನ್ ಮಾಡೋದು, ಬಿಲ್ಡ್ ಮಾಡೋದು, ಸೊ ಇದನ್ನ ಇಲ್ಲಿ ಕಲಿತೀರಾ. ಮತ್ತೆ ರಿವರ್ಜಿಂಗ್ ಡೆಲ್ಟಾ ಲೇಕ್ ಫಾರ್ ಡಾಟಾ ಸ್ಟೋರೇಜ್, ಮತ್ತೆ ಮೋಡಲ್ ಆಪ್ಟಿಮೈಸೇಷನ್ ಅಂಡ್ ಹೈಪರ್ ಪ್ಯಾರಾಮೀಟರ್ ಟ್ಯೂನಿಂಗ್ಗಳು, ಇದನ್ನೆಲ್ಲ ನೀವು ಇಲ್ಲಿ ಕಲಿತೀರಾ. ಮತ್ತೆ ಇದು ಯಾರು ಕಲಿಬೇಕು, ಸೊ ಇದು ನೀವು ಜೆನಿಯಾ ಇಂಜಿನಿಯರಿಂಗ್ ಆಗೋಕೆ ಇಷ್ಟಪಡ್ತೀರಾ, ಅಥವಾ ML ಇಂಜಿನಿಯರಿಂಗು, ಅಥವಾ ಡಾಟಾ ಸೈಂಟಿಸ್ಟು, ಡಾಟಾ ಇಂಜಿನಿಯರು, ರಿಸರ್ಚ್ ಸೈಂಟಿಸ್ಟು, ಬಿಸ್ನೆಸ್ ಇಂಟೆಲಿಜೆಂಟ್ ಅನಲಿಸ್ಟು, ಸೊ ಇದನ್ನ ಯಾರು ಆಗೋಕೆ ಇಷ್ಟಪಡ್ತೀರೋ ಸೊ ಅವ್ರಿಗೆ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಮತ್ತೆ ಇದು ನೀವು ಇಲ್ಲಿ ನೋಡ್ಬೋದು, ಡಾಟಾ ಬ್ರಿಕ್ಸ್ ಅವ್ರ ಕಡೆಯಿಂದಾನೆ ಸರ್ಟಿಫಿಕೇಟ್. ಸೊ ನಿಮ್ದು ಇಲ್ಲಿ ನೇಮ್ ಇರೋದು. ಇದ್ರದ್ದು ಲಿಂಕ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಅಪ್ಲೈ ಮಾಡೋದು, ಲಾಗಿನ್ ಲೈಕ್ ಸೈನ್ ಅಪ್ ಆಗೋದು, ಇದಕ್ಕೆ ಸ್ಟಾರ್ಟ್ ಮಾಡೋದು ಸುಲಭ. ಲಾಗಿನ್ ಆಗಿ ಆಲ್ರೆಡಿ ಅಕೌಂಟ್ ಇದ್ರೆ, ಇಲ್ಲಾಂದ್ರೆ ಸೈನ್ ಅಪ್ ಆಗಿ ಆಮೇಲೆ ಇದಕ್ಕೆ ಸ್ಟಾರ್ಟ್ ಲರ್ನಿಂಗ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಸ್ವಲ್ಪ ಇನ್ಫಾರ್ಮೇಶನ್ಸ್ ಗಳು ಕೇಳುತ್ತೆ, ನಿಮ್ ನೇಮ್ ಅದಿದೆಲ್ಲ ಅಂತ. ಸೊ ಅದನ್ನೆಲ್ಲ ಫಿಲ್ ಮಾಡಿದ್ರೆ ನೀವು ಕೋರ್ಸ್ಗೆ ಎಂಟರ್ ಆಗ್ತೀರಾ. ಸೊ ಅದಾದ್ಮೇಲೆ ಕಂಪ್ಲೀಟ್ ಮಾಡಿ. ಐ ಹೋಪ್ ಗೈಸ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ಸಿದೆ ಅನ್ಕೊಂತೀನಿ. ಸೊ ಇಂಟ್ರೆಸ್ಟಿಂಗ್ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಅಲ್ಲಿ, ಫ್ಯಾಮಿಲಿ, ಕಲೀಗ್ಸ್ ಅಲ್ಲಿ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಇವಾಗ AI ಇಂಜಿನಿಯರಿಂಗಿಗೆ ಜಾಬ್ ಸ್ವಿಚ್ ಮಾಡೋಕ್ ನೋಡ್ತಿದ್ದಾರೆ, ಅಥವಾ ಫ್ರೆಶರ್ಸ್ ಆಗಿದ್ದು ಜಾಬ್ ನೋಡ್ತಿದ್ದಾರೆ, ಸೊ ಅವ್ರಿಗೆ ಇದನ್ನ ದಯವಿಟ್ಟು ಕಳ್ಸ್ಕೊಡಿ. ಸೊ ಅಟ್ ಲೀಸ್ಟ್ ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ. ನಿಮಗೆ ಹೆಲ್ಪ್ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಟ್ ಲೀಸ್ಟ್ ಒಂದು ಲೈಕ್ ಮಾಡಿ, ನಿಮಗೆ ಮೋಟಿವೇಶನ್ ಆದ್ರೂ ಸಿಗುತ್ತೆ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.